ಬೆಳಗ್ಗೆ ಸುಂದರವಾಗಿ ಅಲಂಕಾರ ಮಾಡಿರುವ ಬಸ್ ಊರೊಳಗಡೆ ಬರುತ್ತೆ. ಆಮೇಲೆ ಎಲ್ಲರೂ ಬಸ್ ಇಂದ ಇಳಿತಾರೆ. ಆದ್ರೆ ಆ ಬಸ್ ಒಳಗಡೆ ಕೂತಿರುವ ಗಜೋದರ್, ಅವನ ಹೆಂಡತಿ ಮತ್ತೆ ಅವರ ಅಕ್ಕ ತಮ್ಮ ಎಲ್ಲರೂ ನಾವಿಲ್ಲಿ ಬಸ್ಸಲ್ಲೇ ಕೂತಿರ್ತೀವ, ನಾವು ನಮ್ಮ ಅತ್ತೆ ಮನೆ ನೋಡ್ಬೇಕು. ಎಲ್ಲರೂ ಒಬ್ಬರನ್ನೊಬ್ರು ನೋಡ್ಕೋತಾರೆ ವಿನಃ ಯಾರು ಮಾತಾಡೋದೇ ಇಲ್ಲ. ಯಾಕ್ ನೀವೆಲ್ಲರೂ ಏನೂ ಮಾತಾಡ್ತಿಲ್ಲ? ನಾನು ನಮ್ಮ ಅತ್ತೆ ಮನೆ ನೋಡ್ಬೇಕು, ಬನ್ನಿ ಹೋಗೋಣ. ಅತ್ಗೆ, ಈ ಬಸ್ಸೇ ನಿಮ್ಮ ಅತ್ತೆ ಮನೆ, ನಮ್ಗೆ ಮನೆ ಇಲ್ಲ. ಅದನ್ ಕೇಳಿಸ್ಕೊಂಡು ಅವಳಿಗೆ ತುಂಬಾನೇ ಶಾಕ್ ಆಗತ್ತೆ. ಏನಪ್ಪಾ ಇದು, ಬಸ್ ಇರೋರ ಹತ್ರ ಮನೆ ಇಲ್ವಾ? ನಾನು ಜೀವನ ಪೂರ್ತಿ ಈ ಒಂದು ಬಸ್ಸಲ್ಲೇ ಜೀವನ ಸಾಗಿಸ್ಬೇಕಾ? ಇಲ್ಲಿ ಸಂಸಾರ ಮಾಡ್ಬೇಕಾ? ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಕಥೆಯಲ್ಲಿ ಸ್ವಲ್ಪ ಹಿಂದ್ಗಡೆ ಹೋಗ್ಬೇಕು. ಗಜೋದರ್ ಒಂದು ಚಿಕ್ಕ ಮನೆಯಲ್ಲಿ ಅವರ ಅಪ್ಪ ಅಮ್ಮ ಮತ್ತೆ ಅವರ ತಂಗಿಯ ಜೊತೆ ರಾಂಪುರ್ ಎನ್ನುವ ಗ್ರಾಮದಲ್ಲಿ ಜೀವಿಸ್ತಿದ್ದ. ಅವನೊಬ್ಬ ಬಸ್ ಡ್ರೈವರ್ ಆಗಿದ್ದ. ಬನ್ನಿ 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 ರಾಂಪುರಕ್ಕೆ, ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ, ಬೇಗ ಬನ್ರಪ್ಪ. ರಾಂಪುರಕ್ಕೆ ಹೋಗ್ತಿರೋ? ಅಣ್ಣ ಕೇಳಲ್ವಾ ನಿನಗೆ? ಒಬ್ಬೆ ಹೊಡ್ಕೊಂಡು ಹೇಳ್ತಾ ಇದ್ದೀನಿ ನಾನು ಇಲ್ಲಿ. ಡ್ರೈವರ್ ಆಗಿ ಸರಿಯಾಗಿ ಮಾತಾಡಕ್ ಬರಲ್ವಾ ನಿಂಗೆ? ಕನ್ಫರ್ಮಿಗೆ ಕೇಳಿದ್ದಾನೋ. ಬೇಗ ಹೋಗಿ ಕುತ್ಕೊಳ್ಳಿ, ಬಸ್ಸು ಫುಲ್ ಆಗೋಗಿದೆ. ಏನ್ ಜನ್ಮಾನೋ, ಕಂಡಕ್ಟರ್ ಡ್ರೈವರು ನಾನೇ ಮಾಡ್ಬೇಕು. ಅವನು ಬಸ್ ಸ್ಟಾರ್ಟ್ ಮಾಡಿ ಓಡಿಸ್ತಾನೆ. ಆಮೇಲೆ ಸ್ವಲ್ಪ ತಾದ ನಂತರ ಅವನು ಊರ್ಗೋಗ್ತಾನೆ. ರಾಂಪುರದವರು ಇಳೀರಪ್ಪ. ಅದರ ನಂತರ ಅವರು ಎಲ್ಲರೂ ಬಸ್ಸಿಂದ ಇಳಿದ ನಂತರ ಅವನು ಬಸ್ಸನ್ನು ಪಾರ್ಕ್ ಮಾಡಿ ಅವನು ಅಲ್ಲಿಂದ ಇಳಿದು ಅವರ ಮನೆ ಒಳಗಡೆ ಹೋಗ್ಬಿಡ್ತಾನೆ. ಒಳಗಡೆ ಹೋಗಿ ನೋಡಿದ್ರೆ ಪಂಡಿತೊಬ್ರು ಕೂತಿರ್ತಾರೆ. ಏನ್ ಭಟ್ರೆ ಬಂದಿದ್ದು? ಅವನಾಗಿ ಇವನ ಏನು ನಮ್ಮಿಂದ ಮಾಡ್ಸಕ್ಕಾಗಲ್ಲ. ಯಾಕೆ ಬಂದಿದ್ದು? ನೋಡಪ್ಪ ಗಜೋದರ, ನಿನಗೋಸ್ಕರ ನಾನೊಂದು ಹುಡುಗಿನ ಕರ್ಕೊಂಬಂದಿದ್ದೀನಿ. ನೀನಂತೂ ಈಗ ಡ್ರೈವರ್ ಆಗಿ ಜೀವನ ಸೆಟ್ಲ್ ಆಗಿದ್ದೀಯಾ, ಮದುವೆ ಆಗ್ಬಿಡಪ್ಪ ನೀನು. ಭಟ್ರೆ, ನಾನು ಇದ್ರ ಓನರ್ ಅಲ್ಲ, ಬಾಡಿಗೆ ಓಡಿಸೋದು. ಮಗನೇ, ನಮ್ಗೆಂತ ಬಡವರಾಗಿರೋರ್ಗೆ ಕೂಡ ಈ ಊರಲ್ಲಿ ಮದ್ವೆ ಆಗಿದೆ. ನಿಮ್ಮಿಬ್ರಿಗೂ ಮದ್ವೆ ಮಾಡಿ ನೀವಿಬ್ರು ಸೆಟ್ಲ್ ಆಗೋದು ನೋಡ್ಬೇಕಂತ ನಮ್ಗೆ ಆಸೆ. ಅಪ್ಪ ಅಮ್ಮ, ನೀವು ಹೀಗೇಳಿನೇ ನಾನು ಎಲ್ಲ ಕೇಳೋ ರೀತಿ ಮಾಡಿದಿರಿ ನೀವು. ಸರಿ ಹಾಗಾದ್ರೆ ಭಟ್ರೆ ನಡೀರಿ ಹೋಗೋಣ. ಹುಡುಗಿ ನೋಡಕ್ ಹೋಗ್ಬೇಕಲ್ವಾ ಈಗ? ಏನಪ್ಪ ನಿನಗೆ ಅಷ್ಟು ಅರ್ಜೆಂಟಾ? ಈಗ ಕತ್ಲಾಗೋಗಿದೆ, ನಾಳೆ ಬೆಳಿಗ್ಗೆ ಹೋಗೋಣ. ಇಲ್ಲ ಭಟ್ರೆ, ನಾನು ಡ್ರೈವರ್ ಅಲ್ವಾ, ಯಾವಾಗ ಟೈಮ್ ಸಿಗುತ್ತೆ ಸಿಗಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ್ಲೇ ಹೋಗೋಣ. ಆಮೇಲೆ ಅವರು ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲರೂ ಬಸ್ಸಲ್ಲತ್ತಿ ಕುತ್ಕೊಂಡು ಹುಡುಗಿನ ನೋಡೋದಕ್ಕೆ ಹೋಗ್ತಾರೆ. ಹುಡುಗಿ ಹೆಸರು ಮಮತಾ. ಕುಟುಂಬದವ್ರಿಗೆಲ್ಲಾನು ಇಷ್ಟ ಆಗಿದ್ದ ಕಾರಣದಿಂದ ಮದ್ವೆನೂ ಅವರು ಸೆಟ್ ಮಾಡ್ಕೋತಾರೆ. ಅದ್ರ ನಂತರ ಗಜೋದರ್ ಮದ್ವೆ ಬಗ್ಗೆ ಊರಲ್ಲಿ ಎಲ್ಲಾ ಚರ್ಚೆ ಮಾಡ್ತಿರ್ತಾರೆ. ಯಾಕಂದ್ರೆ ಗಜೋದರ್ ಬಗ್ಗೆ ಎಲ್ಲರಿಗೂ ಗೊತ್ತಿತ್ತು. ಸ್ವಲ್ಪ ದಿನದ ನಂತರ ಅದೇ ಊರಲ್ಲಿರುವ ಒಬ್ಬ ಜಮೀನ್ದಾರಿ ಬರ್ತಾನೆ. ಏನು ಮುನೀಮ್ರೆ, ಗಜೋದರನಿಗೆ ಮದುವೆ ಅಂತೆ? ಏನ್ ಹೇಳ್ತಿದ್ದೀರಾ ಯಜಮಾನ್ರೆ ನೀವು? ನಾವು ಹೋಗ್ಬೇಕಲ್ವಾ? ಅವನು ಕಾರ್ಡ್ ಕೊಟ್ಟಿದ್ದಾನೆ. ಮದುವೆನೇ ಆಗಲ್ಲ ಅಂದ್ರೆ ಮತ್ತೆಲ್ಲಿಗೆ ಹೋಗೋದು? ನನಗೆ ಗೊತ್ತಾಗ್ಲಿಲ್ಲ ಯಜಮಾನ್ರೆ. ನೆನಪು ಮಾಡ್ಕೊಳ್ಳೋ, ಗಜೋದರ ಕೆಲವು ವರ್ಷದ ಹಿಂದೆ ಏನು ಮಾಡ್ತಾ ಇರ್ಲಿಲ್ಲ ಅಲ್ವಾ? ಆಗ ಅವನ ಅಮ್ಮನಿಗೆ ಹುಷಾರಿರ್ಲಿಲ್ಲ. ಆಗ ಅವನು 5 ಲಕ್ಷ ರೂಪಾಯಿ ನನ್ನ ಹತ್ರ ಸಾಲ ತಗೊಂಡಿದ್ದ ಅಲ್ವೇನೋ? ಅವನೀಗ ಬಸ್ ಡ್ರೈವರ್ ಅಲ್ವಾ, ಮತ್ತೆ ಮದುವೆನೂ ಆಗ್ತೀಯಾನೆ ಅಂದ್ರೆ ಅವನ ಹತ್ರ ದುಡ್ಡಿದೆ. ಹಾಗಾದ್ರೆ ಮದುವೆ ಆಗೋದಕ್ಕಿಂತ ಮುಂಚೆನೆ ದುಡ್ಡನ್ನ ತಕೊಳ್ಬೇಕು. ಮದುವೆ ಆದ ನಂತರ ತಗೊಳಕ್ಕೆ ಏನೂ ಇರಲ್ಲ. ಅದರ ಕಂಡೀಷನ್ ಅಲ್ಲಿ ಕೂಡ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವನ ಮನೆ ಜಾಗ ಎಲ್ಲ ನಮಗೆ ಆಗುತ್ತೆ ಅಂತ ಹೇಳಿದಾರಲ್ವಾ? ನೋಡಿ, ಈಗ ಸಮಯನೂ ಹೋಗ್ತಿದೆ. ಮನೆ ಮುಟ್ಟುಗೋಲು ಹಾಕೋದಾ? ನಡಿ, ಇವತ್ತು ಸಂಜೆ ನಾನು ನಿನ್ನೊಟ್ಟಿಗೆನೆ ಮನೆಗೆ ಬರ್ತೀನಿ. ಅಲ್ಲೇ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಮನೆ ಜಾಗನ ಕಿತ್ಕೊಳ್ಳೋಣ. ಅವನು ಬಸ್ಸೆಲ್ಲ ಓಡಿಸ್ಕೊಂಡು ಮುಗಿಸ್ಕೊಂಡು ಮನೆಗ್ ಬರ್ತಾನೆ. ಆಗ ಪ್ರಧಾನ್ ಮನೆಗೆ ಬಂದಿರ್ತಾನೆ. ನೋಡಪ್ಪ ಗಜೋದರ, ಇಷ್ಟು ದಿನ ನಾನು ಏನು ಕೇಳಲಿಲ್ಲ, ಆದ್ರೆ ಇವತ್ತಿನ ದಿನಕ್ಕೆ ನಮ್ಮ ಅಗ್ರಿಮೆಂಟ್ ಅಲ್ಲಿ ಮುಗ್ದೋಗಿದೆ. ಹಾಗಾಗಿ ನಿನ್ನ 5 ಲಕ್ಷ ಕೊಡು, ಇಲ್ಲ ಅಂದ್ರೆ ಈ ಮನೆ ಮತ್ತೆ ಜಾಗನ ನನಗ್ ಬರ್ತ್ಕೊಡು. ಯಜಮಾನ್ರೆ, ಅಷ್ಟು ದುಡ್ಡು ಒಟ್ಟಿಗೆ ಕೇಳಿದ್ರೆ ನಾನೆಲ್ಲಿಂದ ಕೊಡ್ಲಿ? ನಾನು ಈಗಷ್ಟೇನೆ ಬಸ್ ಓಡಿಸ್ತಿರೋದಲ್ವಾ. ಮದುವೆ ಆದ ನಂತರ ನಾನು ಸ್ವಲ್ಪ ಸ್ವಲ್ಪ ದುಡ್ಡನ್ನ ನಿಮಗೆ ಕೊಟ್ಟು ಕ್ಲಿಯರ್ ಮಾಡ್ತೀನಿ. ಆದ್ರೆ ಇವತ್ತಿನ ದಿನಕ್ಕೆ ಲಾಸ್ಟ್ ಇತ್ತು ಪೇಮೆಂಟ್ ಡೇ. ದುಡ್ಡಿಲ್ಲ ಅಂದ್ರೆ ಮನೆ ಖಾಲಿ ಮಾಡು. ಯಜಮಾನ್ರೆ, ನಮ್ಮ ಹತ್ರ ಈಗ ದುಡ್ಡಿಲ್ಲ, ಸ್ವಲ್ಪ ನಮಗೆ ಟೈಮ್ ಕೊಡಿ ನೀವು. ಅದಕ್ಕೋಸ್ಕರನೇ ನಾನು ಇಷ್ಟು ಟೈಮನ್ನ ನಿಮಗೆ ಕೊಟ್ಟಿರೋದು. ಮತ್ತೆ ಇನ್ನೂ ಟೈಮ್ ಆಗ್ಲಿಲ್ಲ ಅಂದ್ರೆ ಏನು, ನೀವು ಮೊದಲು ದುಡ್ಡು ಕೊಡಿ, ಇಲ್ಲ ಮನೇನ ಖಾಲಿ ಮಾಡ್ತಾ ಇರಿ ಅಷ್ಟೇ. ನಡಿಯಪ್ಪ, 2 ಗಂಟೆ ಟೈಮು ಇವರಿಗೆ ಜಾಸ್ತಿ ಕೊಡೋಣ. ಹಂಗಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಈಗ ಅವರ ಕುಟುಂಬದವರು ತುಂಬಾನೇ ಬೇಜಾರಾಗಿರ್ತಾರೆ. ಅಣ್ಣ, ಏನ್ ಕಡು ಮಾಡೋದು? ಮನೆ ಹೊರಟೋಗ್ಬಿಟ್ರೆ ನಾಳೆ ಮದ್ವೆ ಕೂಡ ಕ್ಯಾನ್ಸಲ್ ಆಗ್ಬಿಡತ್ತೆ. ಅದೇನೇ ನಡೆಯುತ್ತೆ? ಮಾರನೇ ದಿನ ಗೂಂಡಾರು 2 ಬರ್ತಾರೆ. ಆಮೇಲೆ ಅವ್ರು ಎಲ್ಲಾರನ್ನೂ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ.
ಗಜೋದರ್ ಅವರ ಕುಟುಂಬದವರು ಎಲ್ಲಾರು ಅವರ ಸಾಮಾನನ್ನು ಎತ್ಕೊಂಡು ಬಸ್ ಒಳಗಡೆ ಬಂದ್ಬಿಡ್ತಾರೆ ಮತ್ತೆ ಅಲ್ಲೇ ಇರ್ತಾರೆ. ಅದರಿಂದ ಅವ್ರಿಗೆ ಬೇರೆ ದಾರಿನೇ ಕಾಣಿಸಿಲ್ಲ. ಅದರಿಂದ ಅವರು ಮಾರನೇ ದಿನ ಅದರಲ್ಲೇ ಮದ್ವೆಗೆ ಹೋಗ್ತಾರೆ. ಅದರಿಂದಾನೇ ವಾಪಸ್ ಬರ್ತಾರೆ. ಈಗ ಮತ್ತೆ ಪಾಸ್ಟ್ ಇಂದ ಕತೆ ಪ್ರೆಸೆಂಟ್ಗೆ ಬಂದಾಯ್ತು. ಓ ಅದಾ ವಿಷಯ. ನೀವ್ ಚಿಂತೆ ಮಾಡ್ಬೇಡಿ, ನಾನು ಕೂಡ ನಿಮ್ಮ ಕುಟುಂಬದವಳೆ. ನಾನು ನಿಮ್ಮ ಸುಖ ದುಃಖಗಳನ್ನು ಹಂಚ್ಕೋತೀನಿ. ನಾವು ಸಂತೋಷವಾಗಿ ಈ ಬಸ್ಸಲ್ಲೇ ಇರೋಣ. ಮಾರನೇ ದಿನ ಬೆಳಗ್ಗೆ. ಈ ಬಸ್ಸು ನಂದಲ್ಲಮ್ಮ. ನಾನಿದನ್ನ ಓಡ್ಸಕ್ಕೆ ತಕೊಂಡ್ ಹೋಗ್ಲೇಬೇಕು ಅಲ್ವಾ? ಇಲ್ಲ ಅಂದ್ರೆ ಓನರ್ ಇದನ್ನು ಕಿತ್ಕೊಳ್ತಾನ ನನ್ನಿಂದ. ನೀವು ಬಸ್ ಎತ್ಕೊಂಡೋಗಿ, ನಾವೆಲ್ಲರೂ ಇಲ್ಲೇ ಇರ್ತೀವಿ. ಅಮ್ಮ, ನೀನು ನಿಜವಾಗ್ಲೂ ತುಂಬಾ ಬುದ್ಧಿವಂತೆ. ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಮನೆಗೆ ಓಡೋಗ್ಬಿಡ್ತಿದ್ರಮ್ಮ. ಹೌದತ್ತಿಗೆ, ನೀವ್ ನಿಜವಾಗ್ಲೂ ತುಂಬಾ ಒಳ್ಳೆಯವರು. ಗಜೋದರ್ ಬೆಳಗಿನ ಸಮಯದಲ್ಲಿ ಬಸ್ ಓಡಿಸ್ತಿದ್ದ. ರಾತ್ರಿ ಆದ ಸಮಯದಲ್ಲಿ ಬಸ್ನ ಕಾಡಿಗೆ ತಗೊಂಬರ್ತಿದ್ದ. ಆಮೇಲೆ ರಾತ್ರಿ ಅವ್ರು ಬಸ್ಸಲ್ಲೇ ನಿದ್ದೆ ಮಾಡ್ತಿದ್ರು. ತುಂಬಾ ತಿಂಗಳು ಈ ತರನೇ ನಡೆಯುತ್ತೆ. ಮತ್ತೊಂದ್ ದಿನ ಬಸ್ಸಿನ ಓನರ್ ಹೇಳಿದ್ರು, ಗಜೋದರ, ನಾನು ಪ್ಲಾಟ್ ತಕೊಂಡಾಗಿದೆ ಬಸ್ ಸ್ಟಾಪ್ ಮಾಡಲಿಕ್ಕೆ. ನೀನು ಇಲ್ಲಿ ಬಸ್ಸನ್ನ ಬಿಟ್ಟು ರಾತ್ರಿ ಮನೆಗೆ ಹೋಗು, ಆಯ್ತಾ? ಅವನು ತುಂಬಾ ಟೆನ್ಷನ್ ಆಗ್ಬಿಡ್ತಾನೆ. ಅವನ್ಗೆ ಪಾಪ ಏನ್ ಮಾಡೋದಂತಾನೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಬಸ್ಸೇ ಮನೆ ಆಗಿತ್ತು. ಆಮೇಲೆ ಏನ್ ಮಾಡೋದಂತ ಗೊತ್ತಿಲ್ದ ನಡೆದ ಎಲ್ಲ ವಿಷಯವನ್ನು ಓನರ್ಗೆ ಹೇಳ್ತಾನೆ. ಯಜಮಾನ್ರೆ, ನನ್ನ ಹೆಂಡತಿ ಕಾಡಲ್ಲಿ ಜೀವನ ಮಾಡ್ತಾ ಇದ್ದಾಳೆ. ರಾತ್ರಿ ನಾನು ಬಸ್ ತಕೊಳ್ಳೋಂಗ್ಲಿಲ್ಲ ಅಂದ್ರೆ ಎಲ್ ಮಲ್ಗೋದ್ ನಾವು? ಈ ಬಸ್ಸೇ ಅವಳ ಮನೆಯಾಗೋಗಿದೆ. ಗಜೋದರ, ಇಷ್ಟು ದೊಡ್ಡ ವಿಷಯ ಆಯ್ತು, ನೀನು ನನಗೆ ಹೇಳಲೇ ಇಲ್ವಲ್ಲಪ್ಪ. ಯಾಕೆ? ನೀವೆಲ್ಲ ಡ್ರೈವರ್ಗಳು ನನ್ನ ಪರಿವಾರದ ಹಾಗೆ ಕಣೋ. ನೀನು ಯಾವಾಗ ಬಂದೆ 2 ಬಸ್ ಇದ್ದದ್ದು 4 ಬಸ್ ಆಯ್ತಪ್ಪ. ನನ್ನ ಕೆಲಸ ಒಳ್ಳೆದಾಗಿ ನಡೀತಿದೆ. ನಾನು ನಿನಗೆ ದುಡ್ಡು ಕೊಡ್ತೀನಿ. ಆ ಯಜಮಾನನ ಮುಖಕ್ಕೆ ಬಿಸಾಡಿ ಮನೇನ ಹಿಂದೆ ತಕೋ. ಯಜಮಾನ್ರೆ, ನೀವು ನನಗೆ ದೇವ್ರ ಹಾಗೆ ಕಾಣ್ತಾ ಇದ್ದೀರೀಗ. ನಾನ್ ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಿ ಅಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ಸ್ ಯಾಕಪ್ಪ? ನೀನು ನನಗೆ ದುಡ್ಡನ್ನ ಹಿಂದೆ ಕೊಡು. ಆದ್ರೆ ಸ್ಲೋಲಿ ಸ್ವಲ್ಪ ಸ್ವಲ್ಪ. ನಿನ್ನ ಹೆಂಡತಿಯನ್ನ ಮೊದ್ಲು ಮನೆಗೆ ಕರ್ಕೊಂಡು ಹೋಗಪ್ಪ. ಮತ್ತೆ ದುಡ್ಡು ಒಟ್ಟು ಮಾಡಿ ಮನೇನ ಸ್ವಲ್ಪ ಸರಿ ಮಾಡು. ಮತ್ತೊಂದು ಬಸ್ಸನ್ನ ತೆಗೆದುಕೊಳ್ಳಪ್ಪ. ನೀನು ಯಾವಾಗ್ಲೂ ಡ್ರೈವರ್ ಆಗಿ ಇರೋದು ನನಗಿಷ್ಟ ಇಲ್ಲ. ಅದೇ ದಿನ ರಾತ್ರಿ ಅವನು ದುಡ್ಡನ್ನು ಜಮೀನ್ದಾರ್ಗೆ ವಾಪಸ್ ಕೊಟ್ಟು ಮನೆಯನ್ನು ವಾಪಸ್ ತಗೊಂಡ್ಬಿಡ್ತಾನೆ. ಈಗ ಅವರ ಮನೆಯಲ್ಲಿ ಅವರು ತುಂಬಾ ಸಂತೋಷವಾಗಿರ್ತಾರೆ. ರಮೇಶ್ನ ಸೈಕಲ್ ತಳ್ಳಿಸ್ತಾ ನಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಮದುವೆ ಕಣ, ಮದುವೆ, ನನ್ನ ಫ್ರೆಂಡಿನ ಮದುವೆ. ಎಲ್ಲ ಬನ್ನಿ ಬನ್ನಿ ಕಣಲೇ, ಬನ್ರೋ, ಬನ್ನಿ ಬನ್ನಿ. ಹುಡುಗಿಯವರು ಕೂಡ ಬಡವರೇ. ಇಷ್ಟು ಕಷ್ಟ ಕಾಲದಲ್ಲಿ ಕೂಡ ಹೆಂಗೋ ಕಷ್ಟಪಟ್ಟು ಅವ್ರಿಗೆ ಮದ್ವೆ ಮಾಡ್ತಾರೆ. ಮಾರನೇ ದಿನ ಬೆಳಗ್ಗೆ ರಮೇಶ್ ಅವರ ಹೆಂಡತಿನ ಸೈಕಲ್ ಅಲ್ಲಿ ಮುಂದೆ ಕೂರಿಸ್ಕೊಂಡು ಅದ್ರಿಂದಾನೇ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆಗ ಮಮತಾ ಅಂತಾಳೆ, ರಮೇಶ್ ಅವರೇ, ಈ ರಸ್ತೆ ಸ್ಟೇಷನ್ ಕಡೆಗೆ ಹೋಗುತ್ತೆ. ನಿಮ್ ಮನೆ ತುಂಬಾ ದೂರ ಇದೇನ್ರಿ? ಟ್ರೈನಾಗ ಹೋಗ್ಬೇಕಾರಿ? ಇಲ್ಲ ಮಮತಾ, ಹಾಗೇನಿಲ್ಲ. ರೈಲ್ವೆ ಸ್ಟೇಷನ್ ಹತ್ರನೇ ನನ್ನ ಮನೆ ಇರೋದು ಅಂತನ್ಕೋ. ಬೇಗ ಬೇಗ ಮನೆಗ್ ಹೋಗ್ರಿ. ಮನೆ ನೋಡ್ಬೇಕಂತ ತುಂಬಾ ಆಸೆ ಆಗ್ತಿದೆ ನನ್ಗೆ. ಅತ್ತೆ ಮನೆ ನೋಡಿದ್ಮೇಲೆ ಇಷ್ಟು ಆಶ್ಚರ್ಯ ಪಡಕ್ಕಾಗತ್ತಾ ಅಂತ ಅವಳು ಯಾವಾಗ್ಲೂ ಕನ್ಸಲ್ಲಿ ಅನ್ಕೊಂಡೇ ಇರೋದಿಲ್ಲ. ರಮೇಶ್ ಸ್ಟೇಷನ್ ಇಂದ ಇನ್ನೊಂದು 2 ಕಿಲೋಮೀಟರ್ ಹೋಗ್ತಾನೆ. ಕಾಡಿನ ಮಧ್ಯದಲ್ಲಿ ಒಂದು ಹಳೆಯ ಬೋಗಿ ಒಂದಿರುತ್ತೆ. ಅದ್ರ ಮುಂದೆನೆ ಸೈಕಲ್ ಹೋಗಿ ಅವನು ನಿಲ್ಲಿಸ್ತಾನೆ. ಅದೇನ್ರಿ, ಕಾಡಿನ ಮಧ್ಯೆ ಇಲ್ಲಿ ಸೈಕಲ್ ಬಂದು ನಿಲ್ಸಿದೀರಾ ನೀವು? ಇಲ್ಲ ಕಣೆ, ಹಾಗೇನಿಲ್ಲ. ಈ ರೈಲ್ವೆ ಬೋಗಿ ನೋಡ್ತಿದ್ಯಲ್ಲ, ಇದೇ ನಮ್ ಮನೆ ಕಣೆ. ಅದನ್ ನೋಡಿ ಮಮತಾ ಶಾಕ್ ಆಗ್ತಾಳೆ. ನಿಮ್ಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ನನಗೂ ಗೊತ್ತಿತ್ತು, ಆದ್ರೆ ಮನೇನೂ ಇಲ್ಲ ಅಂತ ಗೊತ್ತಿಲ್ರಿ. ಈಗ್ಲೂ ನನ್ ಜೊತೆ ಇರ್ತೀಯಲ್ವಾ ನೀನು? ಏನ್ರಿ, ಏನ್ ಮಾತಾಡ್ತಿದೀರ ನೀವು? ಒಂದು ಟ್ರೈನೇ ಅತ್ತೆ ಮನೆ ಆಗಿರೋದು ನನ್ನಂತ ಹುಡುಗಿಗ್ ಮಾತ್ರನೇ ಅನ್ಸತ್ತೆ. ನೋಡ್ತೀರಿ, ಈ ಬೋಗಿನ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿ ಡೆಕೋರೇಟ್ ಮಾಡಿರ್ತೀನಿ ಅಂದ್ರೆ ಇದು ಒಂದು ಮಹಲ್ಗಿಂತ ಸೂಪರ್ ಆಗಿರುತ್ತೆ. ಅರೆ ವಾ, ಇವ್ರು ರಮೇಶ್ ಅವ್ರ ಮದ್ವೆಗ್ ಮುಂಚೆನೆ ಏನೇನ್ ಬೇಕೆಲ್ಲ ಮಾಡಿದ್ದಾರೆ. ಇಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರತ್ತೆ. ಆಮೇಲೆ ಅವಳು ಮನೆನೆಲ್ಲ ತುಂಬಾ ಕ್ಲೀನ್ ಮಾಡಿ ತುಂಬಾ ಸೂಪರ್ ಆಗಿರ್ತಾಳೆ. ಒಂದ್ ಮನೆಗಿಂತ ನೋಡೋದಕ್ಕೆ ಅದು ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ರಮೇಶ್ ಬಂದು ನೋಡಿ ತುಂಬಾ ಶಾಕ್ ಆಗ್ಬಿಡ್ತಾನೆ. ಮತ್ತೆ ಆ ದಿನ ರಾತ್ರಿ ಅವ್ರಿಗೆ ಫಸ್ಟ್ ನೈಟ್ ಆಗುತ್ತೆ. ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದೊಳ್ತಾರೆ. ಮಮತಾ, ನಾನು ಸ್ಟೇಷನ್ ಅಲ್ಲಿ ಕ್ಲೀನಿಂಗ್ ನ ಕೆಲಸ ಮಾಡ್ತೀನಿ ಕಣೆ. ಮತ್ತೆ ನಡುವಲ್ಲಿ ಬರ್ತೀನಿ ನಾನು ಇಲ್ಲಿಗೆ. ನೀನು ಕೂಡ ಜಾಗ್ರತೆ. ಸರಿ ಆಯ್ತು ರೀ, ನೀವು ಹೋಗ್ ಬನ್ನಿ. ನೀವು ಕೆಲ್ಸ ನೋಡ್ಕೊಂಡ್ ಬನ್ನಿ, ಆಯ್ತಾ? ನಾನ್ ಸಾಯಂಕಾಲ ನಿಮ್ ಹತ್ರ ಮಾತಾಡ್ಬೇಕು. ಅವನು ಕೆಲ್ಸಕ್ಕೆ ಹೋಗ್ಬಿಡ್ತಾನೆ. ಮತ್ತೆ ಸಾಯಂಕಾಲ ಬಂದಿದ ತಕ್ಷಣ ಅವಳು ಅವನ್ಗೋಸ್ಕರ ಅಡಿಗೆ ಮಾಡಿ ಇಟ್ಟಿರ್ತಾಳೆ. ಮಮತಾ, ತುಂಬಾ ದಿನ ಆಯ್ತು ಕಣೆ, ಹೀಗೆ ನಾನು ನೋಡೇ ಇಲ್ಲ. ನಾನು ಕೆಲ್ಸ ಆಗಿ ಬಂದು ನಾನೇ ಫುಡ್ ಮಾಡಿ ತಿನ್ಬೇಕಿತ್ತು. ಆದ್ರೆ ಇದು ತುಂಬಾ ದಿನದ ನಂತರ ನಾನು ಇದನ್ನ ನೋಡ್ತಿರೋದು. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಊಟ ಮಾಡಿದ ನಂತರ ಅವರಿಬ್ರು ಕುತ್ಕೊಂಡು ಮಾತಾಡಕ್ ಶುರು ಮಾಡ್ತಾರೆ. ನಿಮ್ಗೆ ಏನಾಯ್ತು ರೀ? ಮಮತಾ, ನೀನು ನನ್ನ ಹೆಂಡತಿ. ನನ್ನ ಜೀವನದಲ್ಲಿ ಏನಾಗಿದೆ ಅಂತ ನಿನಗೆ ಗೊತ್ತಾಗ್ಲೇಬೇಕು.
ತುಂಬಾ ವರ್ಷದ ಹಿಂದೆ ನಾನು ನನ್ನ ಅಪ್ಪ ಅಮ್ಮನ ಜೊತೆ ಮನೆಯಲ್ಲಿ ಚಂದನ್ಪುರ ಅನ್ನೋ ಊರಲ್ಲಿ ಇರ್ತಿದ್ದೆ. ಅದು ನಮ್ಮ ಸ್ವಂತ ಮನೆ. ಅಲ್ಲಿ ನಾವು ತುಂಬಾ ಖುಷಿಯಿಂದ ಇರ್ತಿದ್ವಿ ಕಣೆ. ಅಪ್ಪ ರೈತರಾಗಿದ್ರು, ಮತ್ತೆ ನಾನು ಕೂಲಿ ಕೆಲಸ ಮಾಡ್ಕೊಂಡಿರ್ತಿದ್ದೆ. ಜೀವನ ಚೆನ್ನಾಗಿತ್ತು. ಆಗ ಸಡನ್ ಆಗಿ ಅಪ್ಪನಿಗೆ ಒಂದಿನ ಹುಷಾರಿಲ್ದೆ ಆಯ್ತು ಕಣೆ. ಆಗ ಡಾಕ್ಟರ್ ಹೇಳಿದ್ರು, ನೋಡಿ, ನಾವು ತುಂಬಾ ಸರಿ ಹೇಳಿದೀವಿ ನಿಮ್ಮಪ್ಪನ್ನ ಹಾಸ್ಪಿಟ್ಲಿಗೆ ಜಾಯಿನ್ ಮಾಡಿಸಿ ಅಂತ. ನೀವು ಕೇಳಲೇ ಇಲ್ಲ. ಅವರಿಗೆ ಕ್ಯಾನ್ಸರ್ ಈಗ ಸೆಕೆಂಡ್ ಸ್ಟೇಜ್ ಅಲ್ಲಿದೆ. ಬೇಗ ಅವರನ್ನ ಅಡ್ಮಿಟ್ ಮಾಡಬೇಕು. ಡಾಕ್ಟ್ರೇ, ಅಪ್ಪನನ್ನ ಇವತ್ತೇ ನೀವು ಅಡ್ಮಿಟ್ ಮಾಡ್ಕೊಳ್ಳಿ ಹಾಸ್ಪಿಟ್ಲಿಗೆ. 2-3 ದಿನದಲ್ಲಿ ನಾನು ದುಡ್ಡಿನ ವ್ಯವಸ್ಥೆ ಮಾಡ್ಬಿಡ್ತೀನಿ. ನೋಡಿ, ಮೊದಲು ಎಲ್ಲ ಫಾರ್ಮಾಲಿಟಿನ ಮಾಡಬೇಕು. ಮತ್ತೆ ನೀವು ಫೀಸ್ ಹಾಕ್ಬೇಕು. ಅದಾದ ನಂತರನೇ ಇವ್ರನ್ನ ಅಡ್ಮಿಟ್ ಮಾಡೋದು. ಮೊದಲು ದುಡ್ಡು ವ್ಯವಸ್ಥೆ ಮಾಡಿ, ಆದ್ಮೇಲೆ ಕರ್ಕೊಂಬನ್ನಿ ನೀವು. ಹಂಗಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಡ್ಬಿಡ್ತಾರೆ. ಮಗ, ನೀನು ಟೆನ್ಷನ್ ಮಾಡ್ಬೇಡ. ದೇವ್ರು ಕರ್ಕೊಳ್ಳೋ ಸಮಯ ಬರುವಾಗ ಕರ್ಕೊಂಡೇ ಬಿಡ್ತಾನ್ ಕಣೋ. ಟೆನ್ಷನ್ ಮಾಡ್ಬೇಡಿಯಪ್ಪ. ನಾನು ಪ್ರಧಾನ್ರ ಹತ್ರ ಹೋಗಿ ಮಾತಾಡ್ತೀನಿ. ನಿಮಗ್ ನಾನು ಏನು ಆಗಕ್ ಬಿಡಲ್ಲ. ಅಮ್ಮ, ನೀವು ಅಪ್ಪನ ಜೊತೆನೇ ಇರಿ. ನಾನು ಈಗ ಹೋಗಿ ಬರ್ತೀನಿ. ಮುಖ್ಯಸ್ಥರೇ, ನನ್ನ ಅಪ್ಪನಿಗೆ ತುಂಬಾ ಹುಷಾರಿಲ್ಲ. ಅವ್ರನ್ನ ಬೇಗ ಹಾಸ್ಪಿಟ್ಲಿಗೆ ಹಾಕ್ಲಿಲ್ಲ ಅಂದ್ರೆ ಇನ್ನು ಏನ್ ಬೇಕಾದ್ರೂ ಆಗ್ಬಹುದು. ನನಗೆ 10 ಲಕ್ಷ ಅರ್ಜೆಂಟಾಗಿ ಬೇಕು ಸರ್. ನೋಡಿ ಶಾಸ್ತ್ರಿಗಳೇ, ಅವನ ಜೀವನ ಇಡೀ 10 ರೂಪಾಯಿ ಅವನು ನೋಡಿರೋದಿಲ್ಲ. ಅವನಿಗೆ 10 ಲಕ್ಷ ಬೇಕಂತೆ. ಇಷ್ಟು ದೊಡ್ಡ ಅಮೌಂಟ್ ನಿನಗೆ ಹೇಗೆ ಕೊಡ್ಲಿ ನಾನು? ಮುಖ್ಯಸ್ಥರೇ, ನನ್ನ ಮನೆ ಜಾಗ ಎಲ್ಲ ಜಮೀನ್ ನೀವು ಇಟ್ಕೊಳ್ಳಿ. ನನಗೆ ಸಾಲನ ಕೊಡಿ. ನನಗೆ ಅರ್ಜೆಂಟ್ ಇದೆ. ನಾನು ಇದೇ ಊರ್ನವನಲ್ವಾ? ನನ್ನ ಗುರ್ತ ಇದೆಯಲ್ವ ನಿಮ್ಗೆ? ನಾನು ಎಲ್ಲೋಗ್ತೀನಿ ಹೇಳಿ? ಸರಿ, ನಾನು ವಕೀಲ್ರ ಹತ್ರ ಮಾತಾಡಿ 5 ದಿನದ ನಂತರ ನಿನ್ನನ್ನ ಕರಿತೀನಿ. ನೀನ್ ಬಂದು ಮತ್ತೆ ದುಡ್ಡು ತಕೊಂಡೋಗು. ಪ್ರಧಾನ್ರೇ, ಇಷ್ಟು ಟೈಮ್ ಇಲ್ಲ. ಈಗ್ಲೇ ಅವರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು. ನೋಡಪ್ಪ, ನಮ್ಮ ವಕೀಲರು ಹೊರಗಡೆ ಇದ್ದಾರೆ. ಅವರು ಬಂದ್ರ ನಂತರನೇ ಇದೆಲ್ಲ ಆಗ್ಬೇಕು, ಗೊತ್ತಾಯ್ತಾ? ಆಗ್ಲೇ ದುಡ್ಡು ಕೊಡಕ್ಕಾಗೋದ್ ನಾನ್ ನಿನಗೆ. ಅಷ್ಟು ಅರ್ಜೆಂಟ್ ಇದ್ರೆ ಕದಿ ಇಲ್ಲ ದರೋಡೆ ಮಾಡು. ಇಲ್ಲಿಂದ ಹೊರಟೋಗೀಗ. ಇವನನ್ನ ಹೊರಗಾಕೋ. ಆಮೇಲೆ ಏನಾಗತ್ತೆ, ಅವ್ರು ಎಲ್ಲಾರು ಸೇರ್ಕೊಂಡು ಅವನ್ನ ಆಚೆ ಕಳಿಸ್ತಾರೆ. ಮುನೀಂ 5 ದಿನದ ನಂತರ ಬರ್ತಾನೆ. ರಮೇಶ್ ಪ್ರಧಾನ್ ಅವರ ಮನೆಗೆ ಹೋಗ್ತಾನೆ. ಮತ್ತೆ ಏನು ಮಾತಾಡದೆ ಆ ಖಾಲಿ ಪೇಪರಲ್ಲಿ ಸೈನ್ ಮಾಡ್ಬಿಟ್ಟು ಬಂದ್ಬಿಡ್ತಾನೆ. ಅವ್ರ ಅಪ್ಪನ ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾನೆ. ಆದ್ರೆ ಅವ್ರ ಕೈ ಬಿಟ್ಟೋಗತ್ತೆ ಈ ಪರಿಸ್ಥಿತಿಗಳು. ನಾನು ಹೇಳಿದ್ದೆ ನಿಮಗೆ ಬೇಗ ಕರ್ಕೊಂಡ್ ಬರ್ಬೇಕು ಅಂತ. ಇನ್ನು ಏನು ಪ್ರಯೋಜನ ಇಲ್ಲ. ಕರ್ಕೊಂಡೋಗಿ. ಅಪ್ಪ ಹೋದ ನಂತರ ಅದೇ ದುಃಖದಲ್ಲಿ ಅಮ್ಮ ಕೂಡ ಹೊರಟೋದ್ರು ಕಣೆ. ನಾನು ಅಲ್ಲಿ ಇಲ್ಲಿ ಅಂತ ಕ್ಲೀನಿಂಗ್ನ ಕೆಲಸ ಮಾಡ್ಕೊಂಡು ಜೀವನ ಮಾಡಕ್ ಸ್ಟಾರ್ಟ್ ಮಾಡಿದೆ. ಆ ಮನೆ ಅಂತೂ ನನ್ನ ಕೊಲ್ಲಕ್ ಬರ್ತಾ ಇತ್ತು. ಮತ್ತೆ 1 ತಿಂಗಳಾದ ನಂತರ ಪ್ರಧಾನ್ ಅವರ ವಕೀಲರು ಬಂದ್ರು. ಆಗ ನನಗೆ ಗೊತ್ತಾಯ್ತು ಏನು ಅಂತ ಹೇಳಿದ್ರೆ, ಮೋಸ ಮಾಡಿ ನನ್ನ ಮನೆ ಜಾಗ ಎಲ್ಲ ಲೂಟಿ ಮಾಡಿದ್ದಾರೆ ಅಂತ. ನಾನು ಆ ಟೈಮಲ್ಲಿ ಎಷ್ಟು ಅರ್ಜೆಂಟ್ ಇತ್ತು ಅಂದ್ರೆ ನಾನು ಕಾಗದ ಓದ್ದೇನೆ ಸೈನ್ ಹಾಕ್ಬಿಟ್ಟೆ ಕಣೆ. ಅವರ ಕತೆನ ಕೇಳಿ ಪಾಪ ಅವಳಿಗೆ ತುಂಬಾ ಬೇಜಾರಾಗತ್ತೆ. ಬಿಡಿ, ನೀವೇನು ಯೋಚನೆ ಮಾಡ್ಬೇಡಿ. ಆಗಿದ್ದಾಗೋಯ್ತು, ಏನ್ ಮಾಡಕ್ಕಾಗಲ್ಲ. ಆದ್ರೆ ನಮ್ಮನ್ನ ಮೋಸ ಮಾಡ್ದವ್ರನ್ನ ಮಾತ್ರ ನಾವು ಸುಮ್ನೆ ಬಿಡಬಾರ್ದು. ನಾನ್ ನಿಮ್ ಜೊತೆ ಇರ್ತೀನಿ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಸ್ಟೇಷನ್ ಇಲ್ಲವೇಗ ಕೆಲ್ಸ ಮಾಡ್ತಿದ್ದಾರೆ. ಮಮತಾ ಟೀ ಮತ್ತೆ ಸಮೋಸ ಮಾರ್ತಾಳೆ. ಸ್ವಲ್ಪ ಸ್ವಲ್ಪ ದುಡ್ಡನ್ನು ಕೂಡಾಕಿ ಮಮತಾ ಮತ್ತೆ ರಮೇಶ್ ಆ ಬೋಗಿ ಹತ್ರದಿಂದ ಸ್ವಲ್ಪ ದೂರ ಬಂದು ಅವರಿಬ್ರು ಸ್ವಲ್ಪ ಚೆನ್ನಾಗಿರೋ ಅಂಗಡಿಯಲ್ಲಿ ಅವರು ಟೀ ಅಂಗಡಿ ಓಪನ್ ಮಾಡ್ತಾರೆ. ರೋಡಲ್ಲಿ ಶಾಪ್ ಓಪನ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ. ಇಲ್ಲೆಲ್ಲೂ ಕೂಡ ಅಂಗಡಿ ಇಲ್ವಲ್ಲ. ಇಲ್ಲಿ ಹೋಗೋ ಬರೋರಿಗೆಲ್ಲ ತುಂಬಾ ಒಳ್ಳೇದಾಯ್ತು. ಆಮೇಲೆ ಅವರು ಸ್ವಲ್ಪ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ. ಸ್ವಲ್ಪ ದಿನದ ನಂತರ ಅಲ್ಲೇ ಡ್ಯೂಟಿ ಮಾಡ್ತಿರುವ ಒಬ್ಬ ಇನ್ಸ್ಪೆಕ್ಟರ್ ಬರ್ತಾರೆ. ನಿಮ್ಮನ್ನ ನಾನು ಬೋಗಿಲ್ ನೋಡಿದ್ದೀನಿ, ನಿಮ್ಮ ಮನೆ ಇಲ್ವಾ? ಮಮತಾ ಮತ್ತೆ ರಮೇಶ್ ನಡೆದ ಎಲ್ಲಾ ವಿಷಯವನ್ನು ಆ ಪೊಲೀಸ್ಗೆ ಹೇಳ್ತಾರೆ. ಅದೆಲ್ಲ ಕೇಳಿದ ನಂತರ ಆ ಪೊಲೀಸ್ ಹೇಳ್ತಾರೆ, ಗವರ್ಮೆಂಟ್ನ ಪ್ರಕಾರ ಎಲ್ಲ ಆಸ್ತಿ ಅವನ ಹೆಸರಿಗೇನೆ ಆಗಿದೆ. ಅದೇ ಕಾನೂನನ್ನ ಯೂಸ್ ಮಾಡಿ ಅದನ್ನ ಹಿಂದೆನೂ ತಕೋಬಹುದು. ನಿಮ್ಮನ್ನ ಅವರು ನೋಡಿಲ್ಲ ಅಲ್ವಾ ಅಕ್ಕ? ಇಲ್ಲ, ನಾನು ಯಾವಾಗ್ಲೂ ಆ ಊರ್ಗ್ ಹೋಗೇ ಇಲ್ಲ. ನಾವು ಸಿವಿಲ್ ಡ್ರೆಸ್ ಅಲ್ಲಿ ನಾಳೆ ಅವರ ಮನೆಗೋಗೋಣ. ರಮೇಶಣ್ಣ, ನೀವು ದೂರ ನಿಲ್ಲಿ. ಮಾರನೇ ದಿನ ಮಮತಾನ್ ಜೊತೆಗೆ ಆ ಪೊಲೀಸ್ ಪ್ರಧಾನ್ ಮನೆಗೆ ಹೋಗ್ತಾರೆ. ಪ್ರಧಾನ್ ಅವರೇ, ನಾನು ಮೇಡಮ್ನ ಮ್ಯಾನೇಜರ್. ಇವರಿಲ್ಲಿ ಸಾಬೂನಿನ ಫ್ಯಾಕ್ಟರಿ ಹಾಕ್ಬೇಕು ಅಂತಿದ್ದಾರೆ. ನಾನದಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ಕೇಳಕ್ ಬಂದಿದ್ದೀನಿ. ನೀವಿಲ್ ಕೊಟ್ರೆ 1 ಕೋಟಿ ಕೊಡ್ತೀವಿ. ಮ್ಯಾನೇಜರ್, ಪರ್ಮಿಷನ್ ಲೆಟರ್ ಅಲ್ಲಿ ಇವ್ರ ಹತ್ರ ಸೈನ್ ತಗೊಳ್ಳಿ. 1 crore ಅಲ್ಲ, 2 crore ಕೊಡಿ ಇವ್ರಿಗೆ. ಅತಿ ಆಸೆಯಿಂದ ಪ್ರಧಾನ್ ಏನು ಓದ್ದೇನೆ ಅವರು ಸೈನ್ ಮಾಡ್ಬಿಡ್ತಾರೆ. ತುಂಬಾ ಧನ್ಯವಾದಗಳು ಪ್ರಧಾನ್ ಅವರೇ, ಒಳ್ಳೆ ಕೆಲ್ಸ ಆಯ್ತು. ರಮೇಶಣ್ಣ ಬನ್ನಿ. ಅಷ್ಟರಲ್ಲೇ ರಮೇಶ್ ಅಲ್ಲಿಗೆ ಬರ್ತಾರೆ.
ಇವರಿಗೆ ಮೋಸ ಮಾಡಿ ನೀವು ಇವರ ಜಾಗನೆಲ್ಲ ತಗೊಂಡಿದ್ದಲ್ವಾ, ಅದಕ್ಕೆ ಈಗ ಅದನ್ನೇ ಯೂಸ್ ಮಾಡಿ ಅವರಿಗೆ ಎಲ್ಲ ಹಿಂದಿರುಗಿಸಿ ಕೊಟ್ಟಿದ್ದೀನಿ ನಾನು. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।